ನಮಸ್ಕಾರ, ನೀವ್ ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ವಿಷಯ ಏನು ಅಂತ ಗೊತ್ತಾಯ್ತಾ? ಗೊತ್ತಾಗಿಲ್ವಾ? ಏನ್ರ ಬಗ್ಗೆ ಮಾತಾಡ್ತಿದೀನಿ ಅಂತ ಆದ್ರೂ ಗೊತ್ತಾಯ್ತಾ? ಅದು ಗೊತ್ತಾಗಿಲ್ವಾ? ನಾನೇ ಹೇಳ್ಬಿಡ್ತೀನಿ. ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 13 ಶುರು ಆಗ್ತಾ ಇದೆ. ಈ ಸಲ ಬಿಗ್ ಬಾಸ್ ಪ್ರೇಮಿಗಳಿಗೆ, ಅಭಿಮಾನಿಗಳಿಗೆ ಸ್ವಲ್ಪ ಬೇಗನೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿ ಕಡೆಯಿಂದ. ಅದ್ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ನಾರ್ಮಲ್ ಜನನ ಕಳಿಸ್ತಾ ಇದ್ವು. ಅಂದ್ರೆ ಕಾಮನ್ ಪೀಪಲ್, ನಂತರ ನಿಮ್ ತರ ಇರೋರ್ನ ಬಿಗ್ ಬಾಸ್ ಮನೆಗೆ ಕಳಿಸ್ತಾ ಇದ್ದಿದ್ರಿಂದ ಆಡಿಷನ್ಸ್ ಕೊಡಿ ಅಂತ ಹೇಳಿ ಒಂದಷ್ಟು ಪ್ರಕ್ರಿಯೆಗಳನ್ನ ಕೂಡ ಕಲರ್ಸ್ ಕನ್ನಡ ಟೀಮ್ ನಮ್ ಜೊತೆ ಹಂಚ್ಕೊಂಡಿತ್ತು. ಸೊ ನಿನ್ನೆ ಅಫಿಷಿಯಲ್ ಆಗಿ ಆಡಿಷನ್ಸ್ ಕ್ಲೋಸ್ ಆಗಿದೆ. ಸೊ ಹೇಗಿರ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಂದ್ರೆ ಅಫ್ಕೋರ್ಸ್ ಸಮಥಿಂಗ್ ಸ್ಪೆಷಲ್ ಆಗಾದ್ರೂ ಇದ್ದೇ ಇರತ್ತೆ. ಆದ್ರೆ ಏನಪ್ಪಾ ಸ್ಪೆಷಲ್, ಹೇಗ್ ಮಾಡ್ಬೋದು, ಒಂದೇ ಸಲ ಅಷ್ಟು ಜನ ಆಡಿಷನ್ಸ್ ನ ನೋಡಿ ಹೇಗ್ ಸೆಲೆಕ್ಟ್ ಮಾಡ್ತಾರೆ ಬಿಗ್ ಬಾಸ್ ಟೀಮ್, ಇತ್ರ ಒಂದಷ್ಟು ಗೊಂದಲ ಅಂತೂ ಇದ್ದೇ ಇರತ್ತೆ. ಸೊ ಏನಪ್ಪಾ ವಿಷಯ ಅಂತಂದ್ರೆ, ಟಾಕ್ ಆಫ್ ದಿ ಟೌನ್ ಏನಿದೆ ಅಂತ ಹೇಳೋದಾದ್ರೆ, ಬಿಗ್ ಬಾಸ್ ಟೀಮ್ ಅವ್ರು ಈಗಾಗ್ಲೇ ಪ್ರೀ ಪ್ರೊಡಕ್ಷನ್ ಕೆಲಸಗಳನ್ನ ಶುರು ಮಾಡ್ಕೊಂಡ್ಬಿಡ್ತಾರೆ. ನೀವೇನಾದ್ರೂ ಆಡಿಷನ್ಸ್ ಕೊಟ್ಟಿದ್ರೆ ಆ ಆಡಿಷನ್ಸ್ ನ ಇವರು ಕೂತ್ಕೊಂಡು ಕಂಪ್ಲೀಟ್ ಆಗಿ ನೋಡಿ, ನೀವು ಅರ್ಹರಿದಿರೋ ಇಲ್ವೋ ಅನ್ನೋ ಕ್ಯಾಲ್ಕುಲೇಷನ್ ಮೇಲೆ, ನಿಮ್ಮನ್ನ ಮನೆ ಒಳಗಡೆ ಕಳ್ಸಿದ್ರೆ ನೀವ್ ಹೇಗ್ ಕಂಟೆಂಟ್ ಕೊಡ್ತೀರಾ ಅನ್ನೋ ಒಂದು ಅಂದಾಜಿನ ಮೇಲೆ ಬಿಗ್ ಬಾಸ್ ಮನೆಗೆ ಕಳ್ಸೋದಕ್ಕೆ ಈಗ ಎಲ್ಲಾ ರೀತಿಯಾದಂತಹ ಒಂದಷ್ಟು ತಯಾರಿಗಳು ನಡೀತಾ ಇದೆ. ನೀವೇನಾದ್ರೂ ಸೆಲೆಕ್ಟ್ ಆಗಿದ್ರೆ ಫಸ್ಟ್ ನಿಮ್ಮನ್ನ OTT ಪ್ಲಾಟ್ಫಾರ್ಮ್ ನಲ್ಲಿ ಕಳಿಸ್ತಾರೆ. ಅಂದ್ರೆ ಈ ಹಿಂದೆ ಕನ್ನಡ ಬಿಗ್ ಬಾಸ್ ಸೀಸನ್ 9 ಅಲ್ಲಿ ಮಾಡಿದ್ರಲ್ಲ ನವೀನರು ಮತ್ತೆ ಪ್ರವೀಣರು ಅಂತ, ಅದೇ ಕಾನ್ಸೆಪ್ಟ್ ಅಲ್ಲಿ ಏನಾದ್ರು ಮಾಡಿದ್ರು ಮಾಡ್ಬೋದೇನೋ ಗೊತ್ತಿಲ್ಲ, ಅಥವಾ ನವೀನರು ವರ್ಸಸ್ ಈ ಕಡೆ ಒಂದಷ್ಟು ಸೆಲೆಬ್ರಿಟಿಗಳು, ಇನ್ಫ್ಲೂಯೆನ್ಸರ್ಸ್ ಕೂಡ ಬರ್ಬೋದೇನೋ, ಅದು ಕೂಡ ಗೊತ್ತಿಲ್ಲ. ಸೊ ಬಿಗ್ ಬಾಸ್ ಕನ್ನಡ ಸೀಸನ್ 13 ಫಸ್ಟ್ OTT ಬರ್ತಾ ಇದೆ. OTT ಬಂದಾದ್ಮೇಲೆ ಫೈನಲಿಸ್ಟ್ ಗಳು ಯಾರೆಲ್ಲ ಬರ್ತಾರೆ OTT ಪ್ಲಾಟ್ಫಾರ್ಮ್ ನಲ್ಲಿ, ಯಾರೆಲ್ಲ ಕಾಮನ್ ಪೀಪಲ್ ಫೈನಲಿಸ್ಟ್ ಗಳಾಗ್ತಾರೆ, ಅವ್ರನ್ನೆಲ್ಲ ಬಿಗ್ ಬಾಸ್ ಸೀಸನ್ ಕನ್ನಡ 13 ಟಿವಿಗೆ ಕಳ್ಸುವಂತ ಪ್ಲಾನಿಂಗ್ ನಡೀತಾ ಇದೆ ಅಂತ ಮಾಹಿತಿ ಬಂದಿದೆ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಬೇಗ ಶುರು ಮಾಡ್ತಿರೋದು ಅದೇ ಕಾರಣಕ್ಕೆ. ಸೊ ದಟ್ ಒಂದ್ ತಿಂಗಳಾದ್ರೂ ಬೇಕಲ್ಲ ಬಿಗ್ ಬಾಸ್ OTT ಫಿನಾಲೆ ಆಗೋದಕ್ಕೆ, ಗ್ರ್ಯಾಂಡ್ ಫಿನಾಲೆ ಆಗೋದಕ್ಕೆ, ಅಲ್ಲಿ ಅವರು ಕಂಟೆಸ್ಟೆಂಟ್ಸ್ ಗಳ ಆಟ ಆಡೋದಕ್ಕೆ. ಅದಾದ್ಮೇಲೆ ಅಲ್ಲಿಂದ ತೆಗ್ದು ಈ ಕಡೆ ಬಿಗ್ ಬಾಸ್ ಕನ್ನಡ ಸೀಸನ್ 13 140 ಡೇಸ್ ಏನಿರುತ್ತೆ ಅದು ನಡೆಯುತ್ತೆ ಅಂತ ಕೂಡ ಹೇಳ್ತಾ ಇದಾರೆ. ಬಟ್ ಗೊತ್ತಿಲ್ಲ ಯಾವ ತರ ಪ್ರಾಸೆಸ್ ಆಗುತ್ತೆ ಅಂತ. ಬಟ್ ಟಾಕ್ ಆಫ್ ದಿ ಟೌನ್ ಅಂತೂ ಇದೆ. ಅಂಡ್ ಅದಾದ್ಮೇಲೆ ಅಥವಾ ಇಫ್ ನಾಟ್ ಏನಾದ್ರು ನವೀನರು ಪ್ರವೀಣರು ತರ ಮಾಡಿಲ್ಲ ಬಿಗ್ ಬಾಸ್ ಸೀಸನ್ 9 ತರ ಅಂದ್ರೆ, ಮೋಸ್ಟ್ಲಿ ಬಿಗ್ ಬಾಸ್ ಸೀಸನ್ 6 ತರ ಇರ್ಬೋದೇನೋ. ಕಾಮನ್ ಪೀಪಲ್ ಮತ್ತೆ ಸೆಲೆಬ್ರಿಟೀಸ್ ಇಬ್ರು ಕೂಡ ಒಂದೇ ಹೌಸ್ ನಲ್ಲಿ ಇಟ್ಟು, ಮನೆಯಲ್ಲಿ ಇಟ್ಟು, ದೊಡ್ಡ ಮನೆಯಲ್ಲಿ ಅವರ ಜೊತೆ ಏನಾದ್ರು ಗೇಮ್ಸ್ ಆಡ್ಸೋ ತರ, ಅಂದ್ರೆ ಸೆಲೆಬ್ರಿಟೀಸ್ ಜೊತೆ ಇಂಟ್ರಾಕ್ಟ್ ಮಾಡೋ ತರ ಏನಾದ್ರು ಮಾಡ್ತಾರೇನೋ. ಇಬ್ರಿಗೂ ಒಂದೇ ಪ್ಲಾಟ್ಫಾರ್ಮ್ ನೇ ಕಲ್ಪಿಸ್ಕೊಡ್ಬೋದೇನೋ ಬಿಗ್ ಬಾಸ್ ತಂಡ, ಅದು ಕೂಡ ಗೊತ್ತಿಲ್ಲ. ವೆಯ್ಟ್ ಮಾಡಿ ನೋಡ್ಬೇಕಾಗಿದೆ. ಬಟ್ OTT ಮೊದ್ಲು ಬಂದು ಆಮೇಲೆ ಟಿವಿಗೆ ಬರ್ತಾರೆ ಅಂದ್ರು ಬಿಗ್ ಬಾಸ್ ಅಭಿಮಾನಿಗಳಿಗೆ ಮನರಂಜನೆ ಅಂತೂ ಡಬಲ್ ಆಗತ್ತೆ. ಯಾಕಂದ್ರೆ OTTನೂ ನೋಡ್ಬೋದು, ಅದಾದ್ಮೇಲೆ ಈ ಕಡೆ ಟಿವಿಲಿ ಬಂದಾಗ ಒಂದ್ 3-4 ತಿಂಗಳು ಬಿಗ್ ಬಾಸ್ ಇರೋದ್ರಿಂದ ಜನ ಫುಲ್ಲು ಬ್ಯುಸಿ ಆಗ್ತಾರೆ. ಅಂಡ್ ಅವ್ರಿಗೂ ಕೂಡ ಒಳ್ಳೆ ಎಂಟರ್ಟೈನ್ಮೆಂಟ್ ಇದರಿಂದ ಸಿಗತ್ತೆ. ನೀವೇನಾದ್ರೂ ಆಡಿಷನ್ಸ್ ಕೊಟ್ಟಿದ್ರೆ ಯಾವ ಪ್ರಕ್ರಿಯೆಯಲ್ಲಿ ಕೊಟ್ಟಿದ್ದೀರಾ ಅನ್ನೋದು ನಿಮ್ಗೆ ಗೊತ್ತಿದೆ ಅಲ್ವಾ. ಇನ್ಸ್ಟಾಗ್ರಾಮ್ ನಲ್ಲಿ ನೀವು ಆಡಿಷನ್ಸ್ ನ ಹಾಕಿ ಟ್ಯಾಗ್ ಮಾಡಿದ್ರೆ ನೀವು ಸೆಲೆಕ್ಟ್ ಆಗಲ್ಲ. ನೀವು colors.com ಜಿಯೋ ಇದ್ರಲ್ಲೇನೆ ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಅದಕ್ಕೊಂದ್ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳಿದ್ರು ಕಲರ್ಸ್ ಟೀಮ್, ಅದು ನಿಮಗೆ ನೆನ್ಪಿದೆ ಅಂತ ನಾನು ಭಾವಿಸ್ತಿದೀನಿ. ಇಫ್ ನೀವೇನಾದ್ರೂ ಬಿಗ್ ಬಾಸ್ ಮನೆಗೆ ಹೋಗ್ತಿದ್ದೀರಾ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹೋಗಕ್ ಇಂಟ್ರೆಸ್ಟ್ ಇದೆ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಅಪ್ಡೇಟ್ಸ್ ಮೂಲಕ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.